ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇ ಮಂತಲ್ಲಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಂದು ಇಬ್ಬರದ್ದು ಬರ್ತ್ಡೇ ಇತ್ತು. ಕಾರಣಾಂತರಗಳಿಂದ ಆ ಟೈಮಲ್ಲಿ ನಾವು ಕೇಕ್ನು ಕಟ್ ಮಾಡೋಕ್ಕಾಗಿಲ್ಲ ಮನೆಯಲ್ಲಿ. ಹಾಗೆ ನಾವೆಲ್ಲೂ ಆಚೆ ಊಟಕ್ಕೂ ಹೋಗೋಕ್ಕಾಗಿರಲಿಲ್ಲ. ಮತ್ತು ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಆಗಿರಲಿಲ್ಲ ನಾವು. ಆ ಮಂತಲ್ಲೇ ನಮ್ಮದು ಕಸಿನ್ ಅವ್ರದ್ದು ಮದುವೆನೂ ಇತ್ತು. ಸ್ವಲ್ಪ ಹೀಗೆ ಕೆಲಸಗಳು ಇತ್ತು. ಹಾಗಾಗಿ ನಾವೇನು ಮಾಡೋಕ್ಕೆ ಆಗಿರಲಿಲ್ಲ. ಸರಿ, ತುಂಬ ದಿನ ಆಗಿದೆ, ನಾವು ಹೋಟ್ಲಿಗೂ ಎಲ್ಲೂ ಆಚೆ ಊಟಕ್ಕೆ ಹೋಗಿಲ್ಲ ಅಂತ ಮಕ್ಕಳು ಹೇಳ್ತಾನೆ ಇದ್ರು ಎಲ್ಲರೂ ಹೋಗೋಣ ಅಂತ. ಸರಿ, ಹೋಗೋಣ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ತುಂಬ ಹೋಟ್ಲುಗಳನ್ನ ಸರ್ಚ್ ಮಾಡಿದ್ವಿ. ಯಾವುದು ನಮ್ಗೆ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಅನ್ಲಿಮಿಟೆಡ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನಮ್ಮ ತಂಗಿಯವರು ಕೂಡ ಅವರು ಆಚೆ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ಇದ್ರು. ಸರಿ, ಇಬ್ರು ಮಾತಾಡ್ಕೊಂಡು ಒಟ್ಟಿಗೆ ಊಟಕ್ಕೆ ಹೋಗೋಣ, ಒಂದೇ ಕಡೆ ಹೋಗೋಣ ವೀಕೆಂಡಲ್ಲಿ ಅಂತ ಅಂದ್ಕೊಂಡು ತುಂಬ ಸರ್ಚ್ ಮಾಡಿದ್ವಿ. ಕೊನೆಗೆ ಬಾರ್ಬಿಕ್ಯೂಗೆ ಹೋಗೋಣ ಅಂತ ಫಿಕ್ಸ್ ಮಾಡ್ಕೊಂಡ್ವಿ. ನಾವು ಬನ್ನೇರುಘಟ್ಟದಲ್ಲಿರೋ ಬಾರ್ಬಿಕ್ಯೂಗೆ ಮೊದಲು 2 ಸಲ ಹೋಗಿದ್ದೀವಿ. ಯಶವಂತಪುರದ ಬಾರ್ಬಿಕ್ಯೂ ಕೂಡ ಒಂದ್ಸಲ ನನ್ನ ತಮ್ಮ ಟ್ರೀಟ್ ಕೊಟ್ಟಿದ್ರು. ಇದು ಯಶವಂತಪುರದ ಬಾರ್ಬಿಕ್ಯೂಗೆ ಇದು 2ನೇ ಸಲ ನಾವು ಹೋಗ್ತಾ ಇರೋದು. ಟೋಟಲ್ ಬಾರ್ಬಿಕ್ಯೂಗೆ 4 ಸಲ ಆಯಿತು. ಹೋದ ವರ್ಷ ದೊಡ್ಡ ಮಗನ ಬರ್ತಡೆಗೆ ಚಟ್ನಿ ಚಂಗ್ ಹೋಗಿದ್ವಿ ವಿಜಯನಗರದಲ್ಲಿ. ಅದು ಚೆನ್ನಾಗಿದೆ, ಬಟ್ ಅದು ನಮಗೆ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅದಕ್ಕೆ ಹೋಲಿಸ್ಕೊಂಡ್ರೆ ಬಾರ್ಬಿಕ್ಯೂನಲ್ಲಿ ಫೆಸಿಲಿಟಿನೂ ಚೆನ್ನಾಗಿದೆ, ಐಟಮ್ಸು ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಈ ಸಲ ಕೂಡ ಯಶವಂತಪುರದ ಬಾರ್ಬಿಕ್ಯೂಗೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಹೊರಟಿದ್ದು. ತುಂಬಾನೇ ಚೆನ್ನಾಗಿದೆ, ವೆರೈಟೀಸು ಚೆನ್ನಾಗಿದೆ, ಐಟಮ್ಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವು ಹೋಗಿದ್ದು ಈವ್ನಿಂಗ್ ಆಗಿರೋದ್ರಿಂದ ಸ್ಟೂಡೆಂಟ್ಗಳಿಗೆ ಆಫರ್ ಕೂಡ ಇತ್ತು. ನಮಗೆ ಡಿನ್ನರ್ ಟೈಮಿಂಗ್ಸ್ ಅರೇಂಜ್ ಆಗಿದ್ದು 7 o'clock ಈವ್ನಿಂಗ್ 7 o'clock. ನಮಗೂ ಅದು ಓಕೆ ಅಂತ ಅನಿಸಿತ್ತು. ಮಕ್ಳಿಗೂ ಕಾಲೇಜಿಂದ ಬೇಗ ಬಂದು ಹೋಗೋದಕ್ಕೆ ಕಂಫರ್ಟಬಲ್ ಇದೆ ಅಂತ ಅನಿಸಿತ್ತು. ಹಾಗಾಗಿ ಆ ಟೈಮಿಂಗ್ಸಿಗೆ ನಮಗೆ ಬುಕ್ ಮಾಡ್ಕೊಂಡಿದ್ವಿ. ಸ್ಟೂಡೆಂಟ್ ಆಫರ್ ಇದ್ದಿದ್ದರಿಂದ ಅವ್ರಿಗೂ 800ದು ನಮಗೆ 650 ಬೀಳ್ತಾ ಇತ್ತು. ಅದು ವರ್ತ್ ಅಂತ ಅನ್ನಿಸ್ತು. ಬಾರ್ಬಿಕ್ಯೂನಲ್ಲಿ ಯಾರಾದರೂ ವಿಸಿಟ್ ಮಾಡೋದಿದ್ರೆ ದಯವಿಟ್ಟು ಈ ಥರ ಆಫರ್ಸ್ ಇರುತ್ತೆ, ದಯವಿಟ್ಟು ನೋಡ್ಕೊಂಡು ಆಫರ್ ಬುಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಮತ್ತು ಯಾವುದೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಬಾರ್ಬಿಕ್ಯೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ಕೇಕ್ ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲಿ ಮಟನ್ನು, ಚಿಕನ್ನು ಮತ್ತು ಸೀ ಫುಡ್ಸು ಎಲ್ಲದೂ ಅವೈಲೇಬಲ್ ಇರುತ್ತೆ. ಯಾರಿಗೆ ಏನು ಇಷ್ಟ ಅನಿಸುತ್ತೆ ಅದನ್ನು ತಿನ್ಬೋದು. ಯಾಕಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಫಿಶ್ ತಿನ್ನಲ್ಲ, ಹಾಗಾಗಿ ನಾನು ಮೆನ್ಷನ್ ಮಾಡಿ ಹೇಳಿದ್ದು ಯಾರಿಗೇನು ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು ಅಂತೇಳಿ. ಅವ್ರು ಎಲ್ಲ ಥರನೂ ಸರ್ವ್ ಮಾಡ್ತಾರೆ, ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಇಲ್ಲಿ ಮೇನ್ ಅಂತಂದರೆ ಬಾರ್ಬಿಕ್ಯೂ ಐಟಮ್ಸೇ ಮೇಯ್ನು. ಗ್ರಿಲ್ಲಲ್ಲಿ ನಮಗೆ ಬಾರ್ಬಿಕ್ಯೂನ ಹಾಕಿ ಕೊಡೋದ್ರಿಂದ ನಮ್ಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ಫ್ರೂಟ್ಸ್ ಕೂಡ ಇರುತ್ತೆ, ಪ್ರಾನ್ಸ್ ಇರುತ್ತೆ, ಪನ್ನೀರ್ ಇರುತ್ತೆ, ಮಶ್ರೂಮ್ ಇರುತ್ತೆ, ಚಿಕನ್ ಇರುತ್ತೆ, ಫಿಶ್ ಇರುತ್ತೆ. ಅದ್ರಲ್ಲಿ ನಾವು ಯಾವುದನ್ನ ಎಷ್ಟು ಸಲ ಬೇಕಿದ್ರೂ ಕೇಳಿ ತೊಗೋಬೋದು. ಇಲ್ಲಿ 80+ ಐಟಮ್ಸ್ಗಳು ಸಿಗ್ತಾ ಇರುತ್ತೆ. ಪ್ರತಿಯೊಂದು ನಾವು ಟೇಸ್ಟ್ ಮಾಡೋಕ್ಕಾಗದೇ ಇದ್ರು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ಸರ್ವ್ ಮಾಡಿಸ್ಕೋಬೋದು, ಅಥವಾ ಕೆಲವೊಂದ್ಸಲ ನಾವೇ ಹೋಗಿ ಹಾಕ್ಕೊಂಬರ್ಬೋದು. ಒಂದೊಂದ್ಸಲ ಸೀಟ್ ಏನಾದ್ರು ಫುಲ್ ಆಗಿದೆ ಅಂತಂದರೆ ಬಾರ್ಬಿಕ್ಯೂಯಿಂದ ಔಟ್ ಸೈಡೇ ತುಂಬ ಮಕ್ಕಳನ್ನೆಲ್ಲ ಆಟ ಆಡ್ಸೋದಕ್ಕೆ ಪ್ಲೇ ಗ್ರೌಂಡ್ ಇದೆ, ಹಾಗೆ ಸ್ಕೇರಿ ಹೌಸ್ ಇದೆ, ಹಾಗೆ ಡಾಮಿನೋಸ್, ಅಲ್ಲಿ ಪ್ರತಿಯೊಂದು ಹೋಟ್ಲುಗಳಿಂದ ಹಿಡಿದು ಪ್ರತಿಯೊಂದು ಇದೆ. ನಾವು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೋದು, ನಮಗೆ ನಾವು ಬುಕ್ ಮಾಡಿರೋ ಟೇಬಲ್ಲು ಫ್ರೀ ಆಗೋವರೆಗೂ. ಹಾಗೆ ಇಲ್ಲಿ ಇವ್ರ ಹತ್ರ ಸಲಾಡ್ಗಳಲ್ಲೂ ತುಂಬ ವೆರೈಟೀಸ್ ಇದೆ, ಚಾಟ್ಸ್ಗಳಲ್ಲೂ ತುಂಬ ವೆರೈಟೀಸ್ ಇದೆ, ವೆಜಿಟೇರಿಯನ್ಸ್ಗೂ ಕೂಡ ತುಂಬಾ ವೆರೈಟಿಗಳಿದೆ. ಈಗ ನಾವು ಪಾನಿಪುರಿ, ಗೋಬಿ ಅದನ್ನೆಲ್ಲ ಇಷ್ಟಪಟ್ಟು ತಿಂತೀವಿ ಅನ್ನೋರು ಮಕ್ಳುಗಳಿಗೆ ತುಂಬಾ ಚಾಟ್ಸು ಇದೆ.
ಫಸ್ಟು ಕಾಂಪ್ಲಿಮೆಂಟ್ರಿ ಆಗಿ ಕ್ರಿಸ್ಪಿ ಕಾರ್ನು ಮತ್ತು ಸ್ಮಾಲ್ ಪೊಟ್ಯಾಟೊ ಕಟ್ಲೆಟ್ ಥರ ಕೊಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಕ್ರಿಸ್ಪಿ ಕಾರ್ನು. ಇಲ್ಲಿ ನೋಡಿ ಈಗ ಬಾರ್ಬಿಕ್ಯೂದು ಅದು ಬೆಂಕಿನ ತೊಗೊಂಬಂದು ಸ್ಟ್ಯಾಂಡ್ನ ಇಟ್ಟಿರ್ತಾರೆ. ವೆಜಿಟೇರಿಯನ್ಗೆ ವೆಜಿಟೇರಿಯನ್ ಐಟಮ್ಸ್ನ ಸರ್ವ್ ಮಾಡ್ತಾರೆ, ನಾನ್ ವೆಜಿಟೇರಿಯನ್ಗೆ ನಾನ್ ವೆಜಿಟೇರಿಯನ್ ಐಟಮ್ಸ್ನ ಸರ್ವ್ ಮಾಡ್ತಾರೆ. ಇಲ್ಲಿ ಪೈನಾಪಲ್ಲು ಮತ್ತು ವಾಟರ್ ಮೆಲನ್ದು ಕೂಡ ಅದು ಸ್ಟಿಕ್ ಕೊಟ್ಟಿರ್ತಾರೆ. ಅದು ಇಷ್ಟಪಟ್ಟು ತಿನ್ನೋರು ತಿನ್ಬೋದು. ಕೊನೆ ಪಕ್ಷ ಒಂದೊಂದು ಎರಡನ್ನಂತೂ ಟ್ರೈ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಅದು ಕೆಂಡದಲ್ಲಿ ಸುಟ್ಟಿರೋದ್ರಿಂದ 90% ಎಲ್ಲ ಐಟಮ್ಸು ಕೂಡ ಅಲ್ಲೇ ಬೆಂದಿರುತ್ತೆ. ಮೊದಲು ಅಲ್ಲೇ ಅವರೆಲ್ಲ ಬೇಯಿಸಿ ಇಲ್ಲಿ 10%ಗೋಸ್ಕರ ಅಂತ ಮಾತ್ರ ಕೊಡ್ತಾರೆ. ಇಲ್ಲಿ ನಾವು ಬಿಸಿಯಾಗಿ ಇಟ್ಕೊಂಡು ನಾವು ಬಿಸಿ ಬಿಸಿದನ್ನ ಸರ್ವ್ ಮಾಡ್ಕೊಳ್ಳಿ ಅನ್ನೋ ಥರ ತುಂಬಾ ಚೆನ್ನಾಗಿರುತ್ತೆ. ಬಾರ್ಬಿಕ್ಯೂನಲ್ಲಿ ನಾನ್ ವೆಜ್ ಐಟಮ್ಗಳಲ್ಲಿ ಖಾರದ ಜೊತೆಗೆ ಸ್ವಲ್ಪ ಲೈಟಾಗಿ ಸ್ವೀಟ್ ಮಿಕ್ಸ್ ಇರುತ್ತೆ. ಅವ್ರದ್ದೇ ಆದ ಮಸಾಲೆ ಫ್ಲೇವರ್ ಬರ್ತಾ ಇರುತ್ತೆ. ಒಂದು ರೀತಿ ಚೆನ್ನಾಗಿರುತ್ತೆ. ನಾವು ಒಂದೇ ಥರ ತಿಂದು ಏನೋ ಅಭ್ಯಾಸ ಆಗಿರೋರಿಗೆ ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಬಟ್ ಅದು ನಾವು ಹೆವಿ ತಿನ್ನೋಕ್ಕೂ ಆಗಲ್ಲ, ಸ್ವಲ್ಪ ಸ್ವೀಟ್ ಮಿಕ್ಸ್ ಇರೋದ್ರಿಂದ. ನಮ್ಗಳಿಗೆ ಮಸಾಲೆ ಅಥವಾ ಖಾರದ ಐಟಮ್ಗಳು ನಮ್ಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಕೊಡೋವಂಥ ವಿಂಗ್ಸು, ಲೆಗ್ ಪೀಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಅನ್ಲಿಮಿಟೆಡ್, ನೀವು ಎಷ್ಟು ಬೇಕಿದ್ರೂ ತೊಗೊಂಡು ತಿನ್ಬೋದು. ನನ್ನ ಪ್ರಕಾರ ಈಗ ನಾವು ಹೋಗಿದ್ದ ಗೆಟ್ ಟುಗೆದರಲ್ಲಿ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ನನ್ನ ತಂಗಿ ಮಕ್ಳಂತೂ ಆ ಮ್ಯೂಸಿಕ್ಕಿಗೂ ಅಲ್ಲಿ ಸುಮ್ಮನೆ ಓಡಾಡೋದಕ್ಕೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹೋದ್ಸಲ ಬಾರ್ಬಿಕ್ಯೂಗೆ ನನ್ನ ತಮ್ಮನ ಮಗಳು, ನನ್ನ ತಂಗಿ ಮಗಳೆಲ್ಲರೂ ಬಂದಿದ್ರು. ಅವ್ರನ್ನ ನಾವು ಮಿಸ್ ಮಾಡ್ಕೊಂಡ್ವಿ. ಹಾಗಾಗಿ ಅವ್ರಿಗೂ ಒಂದ್ಸಲ ವಿಡಿಯೋ ಕಾಲ್ ಮಾಡಿ ಅವ್ರ ಹತ್ರನೂ ಮಾತಾಡ್ತಾ ಇದ್ವಿ. ಈ ಸಲ ನನ್ನ ತಮ್ಮ ಬರಬೇಕಾಗಿತ್ತು, ಅವ್ರದ್ದೇನೋ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಪವನ ಬರ್ತಾವನಲ್ಲಿ ಮಾತಾಡ್ರಿ. ಐಸ್ ಕ್ರೀಮು, ಲಾಲಿಪಾಪ್ ತಗೊಳ್ಳೋ. ಚೇತ
ನಾವು ಮೇನ್ ಕೋರ್ಸಿಗೆ ಬಂದರೆ ಎಗ್ ಫ್ರೈಡ್ ರೈಸು, ಚಿಕನ್ ಬಿರಿಯಾನಿ, ಹಾಗೆ ಮಟನ್ ಬಿರಿಯಾನಿ, ಬಟರ್ ನಾನು, ರೋಟಿ, ಆಮೇಲೆ ಕರ್ಡ್ ರೈಸು, ಅನ್ನ ರಸಮ್ಮು, ತುಂಬ ವೆರೈಟೀಸ್ ಇದೆಯಪ್ಪ. ನಮ್ಗೆ ಏನು ಬೇಕು ನಾವೆಲ್ಲದನ್ನೂ ಬರೀ 2 ಸ್ಪೂನ್ ಅಷ್ಟೇ ನಾವು ಟ್ರೈ ಮಾಡೋಕ್ಕಾಗಿದ್ದು. ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಮತ್ತು ಮಕ್ಕಳು ಬರ್ತ್ಡೇ ಸೆಲೆಬ್ರೇಷನ್ಗೆ ತುಂಬ ಒಳ್ಳೆ ಪ್ಲೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಗೆ ಯಾರಿಗಾರು ಇಷ್ಟ ಇದ್ದರೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಮಕ್ಳುಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ಬರ್ತ್ಡೇ ಸೆಲೆಬ್ರೇಟ್ ಕೂಡ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತೇಳಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಈ ಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಾರೆ ಅಂತಂದರೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.